ಹಾಯ್ ಎವ್ರಿವನ್, ಯುವರ್ ವೆಲ್ಕಮ್ ಟು ಸಕ್ಸಸ್ ಟ್ರ್ಯಾಕ್. ನಮಸ್ಕಾರ ವೀಕ್ಷಕರೇ. ಈಗ 5ನೇ ತರಗತಿ ಕನ್ನಡ ವಿಷಯದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಟೆಸ್ಟ್ ನಡೆಯುತ್ತಲ್ಲ, ಇವಾಗ ಸದ್ಯದಲ್ಲಿ ನಡೆಯುತ್ತೆ. 2026-27ನೇ ಸಾಲಿನ ಒಂದು ಕಾರ್ಯಕ್ರಮ, ಶೈಕ್ಷಣಿಕವಾದಂತಹ ಮೌಲ್ಯಮಾಪನ ಇದಾಗಿದೆ. ಈಗ 5ನೇ ತರಗತಿ ಕನ್ನಡ ವಿಷಯದಲ್ಲಿ ಇಲ್ಲಿ ಮೊದಲನೇದಾಗಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 3x1 ಒಟ್ಟು 3 ಮಾರ್ಕ್ಸ್, ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳನ್ನು ಇಲ್ಲಿ ಕೊಟ್ಟಿರ್ತೀವಿ, ಬಲ್ಭಾಗದಲ್ಲಿ ನೋಡ್ಕೊಳ್ಳಿ. ಈಗ ಒಟ್ಟಿಗೆ ಬಾಳುವ ಆನಂದ ಪಾಠದ ಮುಖ್ಯ ಆಶಯ ಯಾವುದು? ಇಲ್ಲಿ ಕೊಟ್ಟಿದ್ದಾರೆ. ಒಗ್ಗಟ್ಟು, ಜಗಳ, ಸೋಮಾರಿತನ ಇದೆ, ವೈಮನಸ್ಸು ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ಒಗ್ಗಟ್ಟು. ಆನಂತರ ನದಿಯ ಅಳಲು ಪಾಠದಲ್ಲಿ ಮುಖ್ಯವಾಗಿ ಯಾರ ಅಳಲನ್ನು ವ್ಯಕ್ತಪಡಿಸಲಾಗಿದೆ ಅಂತ ಅಂದರೆ ನದಿಯ ಉತ್ತರ, ಸರಿಯಾದ ಉತ್ತರ ನದಿಯ ಅಂತಾಗುತ್ತೆ. ಆನಂತರ ಪ್ರಾಮಾಣಿಕ ಪೂರಕ ಪಾಠವು ಯಾವ ಮೌಲ್ಯವನ್ನು ಮುಖ್ಯವಾಗಿ ತಿಳಿಸುತ್ತದೆ? ಅದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋಣ, ಪ್ರಾಮಾಣಿಕತೆ. ಆನಂತರ ಎರಡನೇ ಒಂದು ಹಂತದಲ್ಲಿ ಒಂದು ಪದ ವಾಕ್ಯದಲ್ಲಿ ಉತ್ತರ ಬರೀಬೇಕಾಗುತ್ತೆ. ಇದು ಸಹ ಒಂದೊಂದು ಅಂಕ ಇದೆ. ಈಗ ಒಟ್ಟಿಗೆ ಪದವನ್ನು ಬಳಸಿ ಒಂದು ಸ್ವಂತ ವಾಕ್ಯವನ್ನು ಬರೆಯಬೇಕು. ಈಗ ಯಾವ ರೀತಿ ಬರೆಯೋದು ಅಂದರೆ, ನಾವೆಲ್ಲರೂ ಶಾಲೆಯಲ್ಲಿ ಗೆಳೆಯರೊಂದಿಗೆ ಒಟ್ಟಿಗೆ ಸೇರಿ ಆಟವಾಡುತ್ತೇವೆ. ಆನಂತರ ನದಿ ಪದವನ್ನು ಬಳಸಿ ಒಂದು ಸ್ವಂತ ವಾಕ್ಯವನ್ನು ನಾವು ಬರೀಬೇಕಾಗುತ್ತೆ. ಅದು ಹೇಗೆ ಅಂದರೆ, ನದಿಯ ನೀರು ಶುದ್ಧವಾಗಿದ್ದು ಜೀವ ಸಂಕುಲಕ್ಕೆ ಆಧಾರವಾಗಿದೆ. ಆನಂತರ ಆರನೇದಾಗಿ ಪ್ರಾಮಾಣಿಕತೆ ಪದದ ಅರ್ಥವನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. ಅದು ಉತ್ತರ ಸತ್ಯವಂತಿಕೆಯಿಂದ ಮತ್ತು ನೇರ ನಡೆನುಡಿಯಿಂದ ಕೂಡಿರುವುದೇ ಪ್ರಾಮಾಣಿಕತೆ. ಆನಂತರ ಈಗ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಇದು ಸಹ ಒಂದೊಂದು ಅಂಕ ಇರುತ್ತೆ. ಇದು ನೋಡೋಣ ಯಾವ ರೀತಿಯಲ್ಲಿ ಅಂತ. ಒಟ್ಟಿಗೆ ಬಾಳುವ ಆನಂದ ಪಾಠದಿಂದ ನೀವು ತಿಳಿಸಿದ ಒಂದು ಸಂದೇಶವನ್ನು ಬರೆಯಿರಿ. ಎಲ್ಲರೂ ಕೂಡಿ ಬಾಳಿದರೆ ಜೀವನದಲ್ಲಿ ಸದಾ ಸುಖ ಮತ್ತು ಆನಂದ ಸಿಗುತ್ತದೆ. ಆನಂತರ 8ನೇದಾಗಿ ನದಿಯೊಳಲು ಪಾಠದ ಮುಖ್ಯ ಆಶಯವನ್ನು ಒಂದು ವಾಕ್ಯದಲ್ಲಿ ಬರೆಯಬೇಕು. ಉತ್ತರ ನದಿಗಳನ್ನು ಕಲುಷಿತಗೊಳಿಸದೆ ಅವುಗಳನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳಬೇಕು ಎಂಬುದೇ ಈ ಪಾಠದ ಮುಖ್ಯವಾದ ಆಶಯವಾಗಿದೆ. ಆನಂತರ ಗಿಡ ಮರ ಪಾಠದಲ್ಲಿ ಗಿಡ ಮರಗಳ ಕುರಿತು ತಿಳಿಯುವ ಒಂದು ಆಶಯವನ್ನು ನಾವು ಬರಿಬೇಕೀಗ. ಅದಕ್ಕೆ ಉತ್ತರ ಏನಂತಂದರೆ, ಗಿಡ ಮರಗಳು ನಮಗೆ ಆಮ್ಲಜನಕ, ನೆರಳು ಮತ್ತು ಹಣ್ಣುಗಳನ್ನು ನೀಡಿ ಜೀವ ಸಂಕುಲವನ್ನು ಸಲಹುತ್ತವೆ. ಇದಾಗಿದೆ ನೋಡಿ ಉತ್ತರ. ಅನಂತರ ಗಿಡಮರ ಪಾಠದಲ್ಲಿ ಗಿಡಮರಗಳ ಕುರಿತು ತಿಳಿಯುವ ಒಂದು ಅಂಶವನ್ನು ಬರೆಯಿರಿ. ಉತ್ತರ ಗಿಡಮರಗಳು ನಮಗೆ ಆಮ್ಲಜನಕ, ನೆರಳು ಮತ್ತು ಹಣ್ಣುಗಳನ್ನು ನೀಡಿ ಜೀವ ಸಂಕುಲವನ್ನು ಸಲಹುತ್ತವೆ. ಅನಂತರ 2 ವಾಕ್ಯಗಳಲ್ಲಿ ಉತ್ತರನ ಬರೀಬೇಕಾಗುತ್ತೆ. ಒಂದೊಂದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಗಿಡ ಮರ ಪಾಠದ ಆಶಯವನ್ನು 2 ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ. ಉತ್ತರ ಪ್ರಕೃತಿಯ ಕೊಡುಗೆಯಾದ ಗಿಡ ಮರಗಳನ್ನು ಬೆಳೆಸಿ ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಅನಂತರ 2ನೇದಾಗಿ ಗಿಡ ಮರಗಳ ಮಹತ್ವವನ್ನು ತಿಳಿದು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಇದಾಗಿದೆ ನೋಡಿ ಉತ್ತರ. ಅನಂತರ 11ನೇದಕ್ಕೆ ಪ್ರಾಮಾಣಿಕತೆ ಪಾಠದಿಂದ ನೀವು ಕಲಿತ 2 ಮೌಲ್ಯಗಳನ್ನು ಬರೆಯಿರಿ. ಅದಕ್ಕೆ ಉತ್ತರ, ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಸುಳ್ಳು ಹೇಳದೆ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಇರಬೇಕು. ಅನಂತರ ಪ್ರಾಮಾಣಿಕತೆ ವ್ಯಕ್ತಿಗೆ ಗೌರವ ಮತ್ತು ಸಮಾಜದಲ್ಲಿ ನಂಬಿಕೆಯನ್ನು ತಂದುಕೊಡುತ್ತದೆ. ಅನಂತರ 5ನೇದಾಗಿ ಚಿಕ್ಕ ಅಭಿವ್ಯಕ್ತಿ. ಇದು 1x2 ಒಟ್ಟು 2 ಮಾರ್ಕ್ಸ್ ಸಿಗುತ್ತೆ ಟೋಟಲ್ ಆಗಿ. ಒಟ್ಟಿಗೆ ಬಾಳುವುದು ಏಕೆ ಮುಖ್ಯ? 2 ವಾಕ್ಯಗಳಲ್ಲಿ ಬರೀಬೇಕು. ಈಗ ಮೊದಲನೇ ವಾಕ್ಯ ಏನಂತ ಇದೆ ಅಂತ ಅಂದರೆ, ಒಗ್ಗಟ್ಟಿನಿಂದ ಬಾಳುವುದರಿಂದ ಕಷ್ಟದ ಸಂದರ್ಭಗಳನ್ನು ಸುಲಭವಾಗಿ ಎದುರಿಸಲು ಮತ್ತು ದೊಡ್ಡ ಕೆಲಸಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಗ್ಗಟ್ಟು ಇದ್ದಲ್ಲಿ ಶಾಂತಿ, ಪ್ರೀತಿ ಮತ್ತು ನೆಮ್ಮದಿಯ ಜೀವನ ನೆಲೆಸಿರುತ್ತದೆ. ಈಗ ನೀವು ಇದುವರೆಗೂ ರೂಪಣಾತ್ಮಕ ಮೌಲ್ಯಮಾಪನ ಕನ್ನಡ ವಿಷಯದಲ್ಲಿ ಏನೋ ಒಂದು ಟೆಸ್ಟ್ ನಡೆಸ್ತಾರಲ್ಲ, ಅದು ಉತ್ತರ ಹೇಗಿರುತ್ತೆ ಅಂತ ಮಾದರಿಯ ಒಂದು ಉತ್ತರವನ್ನು ತಿಳ್ಕೊಂಡಿದ್ದೀರ. ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿರುತ್ತೆ ಅನ್ನೋದು ಒಂದು ಮಾದರಿಯನ್ನು ನೋಡಿದ್ದೀರ ನೀವು. ಅದಕ್ಕೆ ತಕ್ಕಂತೆ ನೀವು ತಯಾರಾಗಬೇಕಾಗುತ್ತೆ. ಈಗ 2ನೇದ ಹಂತದಲ್ಲಿ ಇಂಗ್ಲೀಷ್ ನೋಡೋಣ. ಅದೇ ರೂಪಣಾತ್ಮಕ ಫಾರ್ಮೇಟಿವ್ ಅಸೆಸ್ಮೆಂಟು. ಅನಂತರ ಗಣಿತ, ಅನಂತರ ಪರಿಸರ ಎಲ್ಲವನ್ನೂ ನೋಡೋಣ ಶೀಘ್ರದಲ್ಲಿ. ಈಗ ಫಾರ್ಮೇಟಿವ್ ಅಸೆಸ್ಮೆಂಟ್ 2026-27ನೇ ಸಾಲಿಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಇಂಗ್ಲೀಷ್ 5ನೇ ತರಗತಿ ಕ್ಲಾಸ್ 5 ಇದೆ. ಟೋಟಲ್ ಮಾರ್ಕ್ಸ್ ನಿಮಗೆ 15 ಅಂಕಗಳಿಗೆ
ಈ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟು, ರೂಪಣಾತ್ಮಕ ಮೌಲ್ಯಮಾಪನ, ಒಂದು ಚಿಕ್ಕ ಟೆಸ್ಟನ್ನು ನಡೆಸ್ತಾರೆ. ಈಗ ಇದರಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರು, ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ, ಒಟ್ಟು 4 ಅಂಕಗಳು ಬರುತ್ತೆ. ಅದು ಯಾವ ರೀತಿಯಾಗಿರುತ್ತೆ ಪ್ರಶ್ನೆ ಅಂತಂದರೆ, ವೇರ್ ವರ್ ಪಾಪಾಸ್ ಸ್ಪೆಕ್ಟ್ಲೆಸ್ ಫೈನಲಿ ಫೌಂಡ್, ಅಂದರೆ ಪಾಪ ಅನ್ನೋರ ಕನ್ನಡಕ ಕೊನೆಗೆ ಎಲ್ಲಿ ಸಿಕ್ಕಿತು, ಎಲ್ಲಿ ಕಾಣಿಸ್ಕೊಂಡ್ರು ಅಂದಾಗ ಅದು ಉತ್ತರ ಮೊದಲನೇದು ಅಂಡರ್ ದಿ ಚೇರ್ ಅಂತ ಇದೆ, ಚೇರ್ ಕೆಳಗಡೆ. ಇನ್ ಇಸ್ ಪಾಕೆಟ್ ಅಂತ ಇದೆ, ಅವನ ಜಾಬಿನಲ್ಲಿ. ಆನ್ ಇಸ್ ಹೆಡ್ ಅಂದರೆ ಅವನ ತಲೆಯ ಮೇಲುಗಡೆ. ನಿಯರ್ ದಿ ವಿಂಡೋ ಅಂದರೆ ಕಿಟಕಿ ಹತ್ರ. ಇಲ್ಲಿ ಉತ್ತರ ಏನಂತ ಅಂದರೆ ಆನ್ ಇಸ್ ಹೆಡ್. ಅವನು ಅಂದರೆ ಅವನು ಕನ್ನಡಕ ಹಾಕ್ಕೊಂಡು ಮೇಲಕ್ಕೆ ತಲೆ ಮೇಲ್ಗಡೆ ಇಟ್ಕೊಂಡಿದ್ದಾನೆ, ಕಣ್ಣು ಒಬ್ಬುಗಳಿಂದ ಮೇಲಕ್ಕೆ ಅಲ್ಲಿತ್ತು ಅಂತ. ಇದು ಸರಿಯಾದ ಉತ್ತರ ಆಗಿದೆ. ಆನಂತರ ವಾಟ್ ಫೆಲ್ ಇಂಟು ಗೋಪೀಸ್ ಗಾರ್ಡನ್, ಅಂದರೆ ಅಲ್ಲಿ ಗೋಪಿದು ಗಾರ್ಡನ್ ಅಂದರೆ ಅದು ತೋಟ ಇರಬಹುದು, ಅಲ್ಲಿ ಏನು ಬಿದ್ದಿತ್ತು ಅಂತ ಆಗುತ್ತೆ, ಬೀಳ್ತು ಅಂತ. ಇಲ್ಲಿ ಉತ್ತರ ಹಾಕಿ ಬಾಲ್ ಅನ್ನೋದು ಉತ್ತರ ಆಗಿದೆ. ಇಲ್ಲಿ ಆಪ್ಷನ್ಗಳು ಮ್ಯಾಂಗೋ, ಮಾವಿನ ಹಣ್ಣು, ಹಾಕಿ ಬಾಲ್ ಸರಿಯಾದ ಉತ್ತರ. ಎ ಬುಕ್ ಪುಸ್ತಕನ, ಸ್ಕೂಟರ ಅಂತ ಇದೆ. ಆನಂತರ 3ನೇ ಪ್ರಶ್ನೆ, ಗೋಪಿ ಫೌಂಡ್ ದಿ ಬಾಲ್ ಇನ್ ಹೀಪ್ ಆಫ್. ಗೋಪಿ ಅದು ಬಾಲನ್ನು ಎಲ್ಲಿ ಕಂಡುಕೊಳ್ತಾನೆ ಅಂದರೆ ಯಾವುದೋ ಒಂದು ಇದು ಹೀಪ್ ಆಫ್ ಅಂದರೆ ಒಂದು ರಾಶಿ ಅಂತ ಆಗುತ್ತೆ. ಸ್ಟೋನ್ಸ್ ಹತ್ರ, ಕಲ್ಲುಗಳು, ಫ್ಲವರ್ಸ್, ಹೂವುಗಳು, ಡ್ರೈ ಲೀವ್ಸ್ ಒಣಗಿದ ಎಲೆಗಳು, ಆಮೇಲೆ ಸ್ಯಾಂಡ್. ಇಲ್ಲಿ ಉತ್ತರ ಸರಿಯಾದ ಉತ್ತರ ಡ್ರೈ ಲೀವ್ಸ್ ಅಂತ ಆಗುತ್ತೆ. ಒಣ ಎಲೆಗಳು ಅನ್ನೋದು ಅಲ್ಲಿ ಕಂಡುಕೊಳ್ತಾನೆ ಅಂತ ಆಗುತ್ತೆ. ಆನಂತರ 4ನೇ ಪ್ರಶ್ನೆಗೆ ಬರೋಣ. ವಿಚ್ ವರ್ಡ್ ಮೀನ್ಸ್ ಮೂವಿಂಗ್ ಎ ಬಾಲ್ ವಿತ್ ಸ್ಮಾಲ್ ಟ್ಯಾಪ್ಸ್ ವೈಲ್ ಪ್ಲೇಯಿಂಗ್ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂದರೆ ಡ್ರಿಬಲ್. ಇದು ಸರಿಯಾದ ಉತ್ತರ. ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 3 into 1. ಇದು 1 ಅಂಕಗಳಿಗೂ ಸಹ ಇದೆ. ಇಲ್ಲಿ ಏನಿದೆ ಅಂತಂದರೆ ಪಾಪ ಗ್ಲ್ಯಾನ್ಸ್ಡ್ ಹಿಸ್ ಡ್ಯಾಶ್ ಹಿಸ್ ಚೇರ್. ಇಲ್ಲಿ ಅಂಡರ್ ದಿ ಚೇರ್. ಅಂಡರ್ ಅಂದರೆ ಕೆಳಗಡೆ, ಚೇರ್ ಕೆಳಗಡೆ ಅಂತ ಆಗುತ್ತೆ. ನಂತರ ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದಿ ಡ್ಯಾಶ್ ರೀಡಿಂಗ್ ಎ ಬುಕ್. ಇದು ಉತ್ತರ ವರಾಂಡ ಅಂತ ಆಗುತ್ತೆ. ಅವರ ಗಾರ್ಡನ್ ಅಲ್ಲಿ ಹೊರಭಾಗದಲ್ಲಿ ಅನ್ನೋ ಅರ್ಥ ಬರುತ್ತೆ. ನಂತರ 7ನೇದಾಗಿ ಕಂಪ್ಲೀಟ್ ಎ ಪೇರ್ ಆಫ್ ಸ್ಪೆಕ್ಟ್ಲೆಸ್ ಆರ್ ಶೂಸ್ ಸಾಕ್ಸ್. ಇದು ಕಂಪ್ಲೀಟ್ ಎ ಪೇರ್ ಆಫ್ ಅಂತ ಅಂದರೆ ಇಲ್ಲಿ ಆನ್ಸರ್ ಇದಕ್ಕೆ ಸ್ಪೆಕ್ಟ್ಲೆಸ್ಸು ಅಥವಾ ಶೂಸ್ ಆರ್ ಸಾಕ್ಸ್ ಅಂತ ಇದೆ. ಆನಂತರ ರೈಟ್ ದಿ ಕರೆಕ್ಟ್ ಆನ್ಸರ್. ಇದು ಏನೋ 11 ಅಂಕಗಳು ಸಿಗುತ್ತೆ. ರೈಟ್ ದಿ ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಸ್ಪೆಕ್ಟಕಲ್ಸ್. ಇಲ್ಲಿ ಪ್ರೊನೌನ್ಸಿಯೇಷನ್ ನಾವು ಬಾಯಲ್ಲಿ ಹೇಳುವಾಗ ಒಂದೇ ರೀತಿ ಕೇಳಿಸೋದೇ ಆದರೂ ಸ್ವಲ್ಪ ವ್ಯತ್ಯಾಸದಲ್ಲಿ ಹೇಳಬಹುದು ಪ್ರೊನೌನ್ಸಿಯೇಷನ್ನು. ಆದರೆ ಅಷ್ಟು ನಿಖರವಾಗಿ ಗೊತ್ತಾಗಲ್ಲ. ಆದರೆ ಬರೆಯುವಾಗ ಮಾತ್ರ ಅದು ಗೊತ್ತಾಗುತ್ತೆ ಯಾವುದು ಸರಿ ಅನ್ನೋದು. ಇಲ್ಲಿ ಸರಿಯಾಗಿ ನಾವು ಸ್ಪೆಕ್ಟಕಲ್ಸ್ ಅಂದರೆ ಕನ್ನಡಕಕ್ಕೆ ಈ ರೀತಿ ಕರೀತಾರೆ. ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ, ಅದನ್ನು ಇದೇ ರೀತಿ ಬರೆದ್ರೆ ಸರಿಯಾಗುತ್ತೆ ಅದು. ಓಕೆ, ಈಗ ರೈಟ್ ದಿ ಆಪೋಸಿಟ್ ಆಫ್ ಇನ್ಸೈಡ್. ಇಲ್ಲಿ ಔಟ್ಸೈಡ್. ಆಪೋಸಿಟ್ ಅದಕ್ಕೆ ವಿರುದ್ಧ ಪದ ಅಂತೀವಿ ಆಪೋಸಿಟ್ಗೆ. ಇನ್ಸೈಡ್ ಅಂದರೆ ಒಳಭಾಗದಲ್ಲಿ ಅಂತ, ಅದಕ್ಕೆ ವಿರುದ್ಧ ಪದ ಹೊರಭಾಗದಲ್ಲಿ. ಅದೇ ರೀತಿ ಇನ್ಸೈಡ್ ಅನ್ನೋದಕ್ಕೆ ಔಟ್ಸೈಡ್ ಅನ್ನೋದು ವಿರುದ್ಧ ಪದವಾಗಿದೆ, ಅಂದರೆ ಆಪೋಸಿಟ್ ವರ್ಡ್ ಆಗಿದೆ. ರೈಟ್ 1 ವರ್ಡ್ ದಟ್ ಮೀನ್ಸ್ ಟು ಸ್ಪೀಕ್ ಟೂ ಪ್ರೌಡ್ಲಿ. ಇದಕ್ಕೆ ಬರೀ 1 ವರ್ಡಲ್ಲಿ ಬರೀರಿ ಏನು ಮೀನ್ಸ್ ಅದು ಅರ್ಥ. ಟು ಸ್ಪೀಕ್ ಟೂ ಪ್ರೌಡ್ಲಿ ಅಂದರೆ ಬೋಸ್ಟ್, BOAST, ಬೋಸ್ಟ್ ಅಂತ ಆಗುತ್ತೆ ಆನ್ಸರು. ಅಂತ ಆನ್ಸರ್ ಇನ್ 1 ಸೆಂಟೆನ್ಸಸ್. 2 ಮಾರ್ಕ್ಸ್ ಇದೆ ನೋಡಿ. ಇದು ಒಂದು ವಾಕ್ಯದಲ್ಲಿ ಬರೀಬೇಕು, ಅಂದರೆ ಒಂದು ಸಾಲಿನಲ್ಲಿ ಬರೀಬೇಕು ಅಂತ ಆಗುತ್ತೆ. ಸೆಂಟೆನ್ಸ್ ಅಂದರೆ ವಾಕ್ಯ. ವೈ ವಾಸ್ ಪಾಪ ಅನೇಬಲ್ ಟು ರೀಡ್ ದಿ ನ್ಯೂಸ್ ಪೇಪರ್. ಅಂದರೆ ಪಾಪ ಅನ್ನೋರಿಗೆ ನ್ಯೂಸ್ ಪೇಪರ್ ಓದೋದಕ್ಕೆ ಆಗ್ತಾಯಿಲ್ಲ, ಯಾಕೆ ಅಂದರೆ ಉತ್ತರ ಪಾಪ ವಾಸ್ ಅನೇಬಲ್ ಟು ರೀಡ್ ದಿ ನ್ಯೂಸ್ ಪೇಪರ್. ಅವರು ಪಾಪಂಗೆ ಓದೋದಕ್ಕೆ ಆಗ್ತಾಯಿಲ್ಲ ಪೇಪರ್ನ. ಬಿಕಾಸ್ ಏಕೆಂದರೆ ಹಿ ಅಂದರೆ ಅವರು ಕುಡ್ ನಾಟ್ ಫೈಂಡ್ ಎ ಸ್ಪೆಕ್ಟ್ಲೆಸ್. ಅವರು ಕನ್ನಡಕ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ. ಕನ್ನಡಕ ಹಾಕೊಂಡ್ಮೇಲೆ ಅವ್ರು ಚೆನ್ನಾಗಿ ಓದ್ತಾರೆ ಅಂತ ಅರ್ಥ ಆಗುತ್ತೆ. ಆಮೇಲೆ ವಾಟ್ ವುಡ್ ಯು ಡೂ. ನೀವು ಏನು ಮಾಡ್ತೀರ ಹೀಗಾದರೆ ಏನಾದರೂ ಅಂದರೆ ಇಫ್ ಯು ಫೌಂಡ್ ಎ ಬಾಲ್. ನಿಮ್ಗೆ ಏನಾದರೂ ಒಂದು ಬಾಲ್ ಸಿಕ್ಕಿದಾಗ ದಟ್ ಡಿಡ್ ನಾಟ್ ಬಿಲಾಂಗ್ ಟು, ಅದು ನಿಮ್ದಲ್ಲ, ಅವಾಗ ನೀವು ಏನು ಮಾಡ್ತೀರ? ಆನ್ಸರ್ ಉತ್ತರ ಇಫ್ ಐ ಫೌಂಡ್ ಎ ಬಾಲ್ ದಟ್ ಡಿಡ್ ನಾಟ್ ಬಿಲಾಂಗ್ ಟು ಮೀ. ನನಗೆ ಏನಾದರೂ
ಒಂದು ಬಾಲ್ ಸಿಕ್ಕಿದ್ರೆ ಅದು ನಂದು ಅಲ್ಲದೆ ಇದ್ದರೆ ಐ ವುಡ್ ರಿಟರ್ನ್ ಅಂದರೆ ವಾಪಸ್ ಮಾಡ್ತೀನಿ, ಹಿಂತಿರುಗಿಸ್ತೀನಿ. ಇಟ್ಸ್ ರೈಟ್ಫುಲ್ ಓನರ್. ಅದು ನಿಜವಾಗ ಅದು ಬಾಲನ್ನು ಮಾಲೀಕರು ಯಾರು, ಓನರ್ ಅಂದರೆ ಮಾಲೀಕರು, ಅದು ಯಾರಿಗೆ ಸೇರಿದ್ದು ಆ ಬಾಲು ಅವರನ್ನು ನೋಡಿಬಿಟ್ಟು ವಿಚಾರಿಸಿ ಅವರಿಗೆ ವಾಪಸ್ ಕೊಡ್ತೀನಿ. ಹೌದು, ಇದು ಒಳ್ಳೆಯ ಒಂದು ಗುಣ ಆಗಿದೆ. ಈ ರೀತಿ ನಾವು ಮಾಡಬೇಕಾಗುತ್ತೆ ವಾಸ್ತವ ಜೀವನದಲ್ಲಿ. ಆಗ ಆನಂತರ ಕೊನೆಯದಾಗಿ ಇಲ್ಲಿ ಏನಿದೆ, ಥಿಂಕ್ ಆನ್ ರೈಟ್, ಯೋಚನೆ ಮಾಡಿ ಬರೀಬೇಕಾಗುತ್ತೆ. 1 ಮಾರ್ಕ್ಸ್. ರೈಟ್ 1 ರೋಡ್ ಸೇಫ್ಟಿ ರೂಲ್ ಯು ಲರ್ನ್ ಫ್ರಮ್ ದಿ ಸ್ಕೂಟರ್ ಸೀನ್. ಒಂದು ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಸೇಫ್ಟಿಯಾಗಿ ಅಂದರೆ ಜೋಪಾನವಾಗಿ ಹೋಗಬೇಕು. ರೂಲ್ಸ್ ನಿಯಮಗಳನ್ನು ಫಾಲೋ ಮಾಡ್ತೀವಿ. ಅಲ್ಲಿ ಏನು ಲರ್ನ್ ಅಂದರೆ ತಿಳ್ಕೊತೀವಿ. ಫ್ರಮ್ ದಿ ಸ್ಕೂಟರ್ ನೋಡಿದಾಗ ಅಲ್ಲಿ ನಾವೇನನ್ನು ಯೋಚನೆ ಮಾಡಿ ತಿಳ್ಕೊತೀವಿ ಅಂದರೆ ಉತ್ತರ, ಆಲ್ವೇಸ್ ವೇರ್ ಎ ಹೆಲ್ಮೆಟ್ ವೈಲ್ ರೈಡಿಂಗ್ ಆರ್ ಟ್ರಾವೆಲಿಂಗ್ ಆನ್ ಎ 2 ವೀಲರ್. ನಾವು ಯಾವಾಗಲೂ ಹೆಲ್ಮೆಟ್, ತಲೆಗೆ ಶಿರಸ್ತ್ರಾಣ ಅಂತ ಕರಿತೀವಿ. ನಾವೇನಾದ್ರು ಬಿದ್ದರೆ ತಲೆಗೆ ಏಟಾಗದೆ ಹಾಗೆ, ಯಾಕಂದರೆ ತಲೆಗೆ ಏಟಾದರೆ ಬದುಕೋದು ಕಷ್ಟ ಆಗುತ್ತೆ ಅಲ್ವ, ಅದಕ್ಕೋಸ್ಕರ ನಾವು ಹೆಲ್ಮೆಟನ್ನು ಹಾಕ್ಕೋಬೇಕಾಗುತ್ತೆ. ಏನೋ ಬೈಕ್ ನಡೆಸುವಾಗ, 2 ವೀಲರ್ಗಳನ್ನು ನಡೆಸುವವರು ಹಾಕ್ಕೋಬೇಕಾಗುತ್ತೆ ಅಂತ ಅರ್ಥ. ಆತ್ಮೀಯರೇ, ಈಗ ಅದೇ 5ನೇ ತರಗತಿಯ ಪರಿಸರ ಅಧ್ಯಯನ, ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಈಗ ಇದರಲ್ಲಿ ನಾವು ಪ್ರಶ್ನೆ ಉತ್ತರ FA1 ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್, ರೂಪಣಾತ್ಮಕ ಮೌಲ್ಯಮಾಪನ. ಇದರಲ್ಲಿ ಕನ್ನಡದ ತಾವೇ ಓದ್ಕೊಳ್ಳಿ, ನಾನು ಇಂಗ್ಲೀಷ್ನಲ್ಲಿ ರೀಡ್ ಮಾಡ್ತೀನಿ ಮತ್ತು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ ಅಲ್ಲಲ್ಲೇ. ಹಾಗೂ ನೀವು ಇಂಗ್ಲೀಷಲ್ಲಿ ಸರಿಯಾಗಿ ಗಮನವಿಟ್ಟು ಕೇಳೋದ್ರಿಂದ ಸರಿಯಾಗಿ ಪ್ರೊನೌನ್ಸಿಯೇಷನ್ ಮಾಡೋದನ್ನು ಅಂದರೆ ಸರಿಯಾಗಿ ಓದೋದನ್ನು ಸಹ ಕಲಿಬಹುದಾಗಿದೆ. ಹಾಗಾಗಿ ಕೊನೆಯವರೆಗೂ ವಿಡಿಯೋನ ಆಲಿಸಿ. ಬನ್ನಿ ಈಗ ಪ್ರಾರಂಭ ಮಾಡೋಣ. ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂದರೆ ಪರಿಸರ ಅಧ್ಯಯನ ಅಂತ ನಿಮಗೆ ಗೊತ್ತಿದೆ. ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂದರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕನ್ನಡದಲ್ಲಿ ನೀವೇ ಓದ್ಕೊಳ್ಳಿ, ಪಕ್ಕದಲ್ಲಿ ಟೈಮ್ ಸೇವ್ ಮಾಡೋಗುತ್ತೆ. ಇಲ್ಲಿ ಮಾರ್ಕ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 4x1 4 ಅಂದರೆ 4 ಪ್ರಶ್ನೆಗಳಿರುತ್ತೆ. ಒಂದಕ್ಕೆ ಒಂದೊಂದು ಅಂಕಗಳು, ಒಟ್ಟು 4 ಅಂಕಗಳು. 4x1 4 4 ಅಂತ ಆಗುತ್ತೆ. ಇಲ್ಲಿ ದಿ ಪ್ರೋಸೆಸ್ ಬೈ ವಿಚ್ ಗ್ರೀನ್ ಪ್ಲ್ಯಾಂಟ್ಸ್ ಪ್ರಿಪೇರ್ಡ್ ಫುಡ್ ಈಸ್ ಕಾಲ್ಡ್, ಅದನ್ನು ಏನಂತ ಕರೀತಾರೆ ಅಂತ ಅರ್ಥ. ಅದಕ್ಕೆ ಇಲ್ಲಿ ಆನ್ಸರ್ಸ್ ಏನಿದೆ ಅನ್ನೋ ನೋಡೋಣ. ಅದನ್ನು ಫೋಟೋಸಿಂಥೆಸಿಸ್, ಹಾಗಾದರೆ ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣೆ ಅಂತ. ನೀವು ಇಂಗ್ಲೀಷ್ನಲ್ಲಿ ಉತ್ತರವನ್ನು ಬರೆಯೋದು ಒಳ್ಳೆಯದು. ಇಂಗ್ಲೀಷ್ನಲ್ಲಿ ಉತ್ತರವನ್ನು ಬರೆಯಿರಿ, ಬಿಲ್ಲಿಂಗ್ವೆಲ್ ಹೋಗಿರೋದ್ರಿಂದ. ವಿಚ್ ಆಫ್ ದೀಸ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಥಿಂಗ್ಸ್. ಅದಕ್ಕೆ ಇಲ್ಲಿ ಆನ್ಸರ್ ಉತ್ತರವನ್ನು ನೋಡೋಣ. ಗ್ರೋತ್ ಅಂದರೆ ಬೆಳವಣಿಗೆ ಅಂತ ಇಲ್ಲೇ ಇದೆ. ಆಮೇಲೆ ವಿಚ್ ಟೈಪ್ ಆಫ್ ಫ್ಯಾಮಿಲಿ ಹ್ಯಾಸ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಲಿವಿಂಗ್ ಟುಗೆದರ್ ಎಸ್ ಎ ಸ್ಮಾಲ್ ಫ್ಯಾಮಿಲಿ ಯೂನಿಟ್. ಇಲ್ಲಿ ಇದಕ್ಕೆ ಆನ್ಸರ್ ಏನಿದೆ ಅಂತ ಅಂದರೆ ಸರಿಯಾದಂತಹ ಉತ್ತರ ಹೀಗಿದೆ ನೋಡಿ. ಇದು ನ್ಯೂಕ್ಲಿಯರ್ ಫ್ಯಾಮಿಲಿ. ಇಲ್ಲಿ ಉತ್ತರ ಅದನ್ನೇ, ನ್ಯೂಕ್ಲಿಯರ್ ಫ್ಯಾಮಿಲಿ, ಚಿಕ್ಕದಾದಂಥ ಕುಟುಂಬ ಅಂತ ಇದೆ. ಆನಂತರ ಗೇಮ್ಸ್ ಹೆಲ್ಪ್ ಟು ಡೆವಲಪ್, ಏನು ಕೋಆಪ್ರೇಷನ್. ಆನ್ಸರ್ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದರಲ್ಲಿ ನೋಡೋಣ ಏನಿದೆ. ದಿ ಬೇಸಿಕ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಈಸ್ ದಿ ಸೆಲ್ ಅಂದರೆ ಜೀವಕೋಶ. ಎ ಫ್ಯಾಮಿಲಿ ಡಯಾಗ್ರಾಮ್ ಶೋವಿಂಗ್ ರಿಲೇಷನ್ಶಿಪ್ಸ್ ಈಸ್ ಕಾಲ್ಡ್ ಎ, ಅದಕ್ಕೆ ಉತ್ತರ ಫ್ಯಾಮಿಲಿ ಟ್ರೀ. ಆನಂತರ 7ನೇದಕ್ಕೆ ಈಗ 7ನೇದು, ಬಚೇಂದ್ರಿ ಪಾಲ್ ವಾಸ್ ದಿ ಫಸ್ಟ್ ಇಂಡಿಯನ್ ವುಮನ್ ಟು ಕ್ಲೈಂಬ್. ಉತ್ತರ ಮೌಂಟ್ ಎವರೆಸ್ಟ್, ಪರ್ವತದ ಹೆಸರು, ಅದು ಹಿಮಾಲಯ ಪರ್ವತದ ಹೆಸರು. ಈ ಸರಿ ತಪ್ಪು, ಅಂದರೆ ಟ್ರೂ ಆರ್ ಫೇಲ್ಸ್ ಅಂತ ಕರಿತೀವಿ. ಇಲ್ಲಿ ನಾನ್ ಲಿವಿಂಗ್ ಗ್ರೋ ಆನ್ ರೀಪ್ರೊಡ್ಯೂಸ್. ಸರಿ ತಪ್ಪು ಅನ್ನೋದು ಅಷ್ಟೇ ಹಾಕಬೇಕು. ಅದು ಏನದು, ನಾನ್ ಲಿವಿಂಗ್ ಥಿಂಗ್ಸ್ ಗ್ರೋ ಆನ್ ರೀಪ್ರೊಡ್ಯೂಸ್ ಅಂತ ಇದೆ. ಇದು ಫೇಲ್ಸ್, ಆನ್ಸರ್ ತಪ್ಪಾಗಿದೆ. ಅದು ತಪ್ಪು, ಅದು ಹೇಳಿಕೆ, ಆ ಹೇಳಿಕೆ ತಪ್ಪು ಅಂತ ಆಗುತ್ತೆ. ಆನಂತರ ಕೋಆಪ್ರೇಷನ್ ಆ್ಯಂಡ್ ರೆಸ್ಪೆಕ್ಟ್ ಆರ್ ಇಂಪಾರ್ಟೆಂಟ್ ಇನ್ ಫ್ಯಾಮಿಲಿ ಲೈಫು, ಸರಿ, ಇದು ಅದನ್ನು ಪಾಲಿಸಬೇಕಾಗುತ್ತೆ ಅಂತ ಅರ್ಥ. ಆನಂತರ ಗೇಮ್ಸ್ ಕ್ಯಾನ್ ಹೆಲ್ಪ್ ಬಿಲ್ಡ್ ಫ್ರೆಂಡ್ಶಿಪ್ ಅಮಾಂಗ್ ಪೀಪಲ್, ಇದು ಸಹ ಸರಿಯಾದಂತಹ ಉತ್ತರ ಆಗಿದೆ. ಅನಂತರ ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಆನ್ಸರ್
ಲಿವಿಂಗ್ ಥಿಂಗ್ಸ್ ಕ್ಯಾನ್ ಗ್ರೋ. ಇಲ್ಲಿ ಏನಿದೆ ಉತ್ತರ ನೋಡೋಣ. ಲಿವಿಂಗ್ ಥಿಂಗ್ಸ್ ಕ್ಯಾನ್ ಗ್ರೋ, ಮೂವ್ ಆನ್, ರೀಪ್ರೊಡ್ಯೂಸ್. ನಾನ್ ಲಿವಿಂಗ್ ಥಿಂಗ್ಸ್ ಕ್ಯಾನ್ ನಾಟ್ ಗ್ರೋ, ಮೂವ್ ಆನ್ ದೇರ್ ಓನ್, ರೀಪ್ರೊಡ್ಯೂಸ್. You are right. Any two values that children learn from family life. ಈಗ ಇದಕ್ಕೆ ಆನ್ಸರ್ ನೋಡೋಣ. ಲವ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಎಲ್ಡರ್ಸ್, ಕೋಆಪ್ರೇಷನ್ ಆ್ಯಂಡ್ ಶೇರಿಂಗ್ ವಿತ್ ಫ್ಯಾಮಿಲಿ ಮೆಂಬರ್ಸ್. ಆನಂತರ ಕನ್ನಡದಲ್ಲಿ ನೀವು ಓದ್ಕೊಳ್ಳಿ. ಈಗ ಹೇಳಿದ್ದೆ ಕನ್ನಡ ಅರ್ಥನೂ ಸಹ ಇಲ್ಲೇ ಇದೆ. ಆನ್ಸರ್ ಇನ್ನು ನಿಮಗೆ ಮತ್ತೆ ಏನು ಅನುಮಾನ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾವೆಲ್ಲ ಆನ್ಸರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಅದಾದಮೇಲೆ ಆನ್ಸರ್ ಇನ್ ಒನ್ ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ನಾವು ಉತ್ತರ ಬರೀಬೇಕಾಗುತ್ತೆ. ವಾಟ್ ಟು ಗೇಮ್ಸ್ ಬಿಲ್ಡ್ ಬಿಟ್ವೀನ್ ಪೀಪಲ್. ಅದಕ್ಕೆ ಈಗ ಆನ್ಸರನ್ನು ನೋಡೋಣ. ಇದಕ್ಕೆ ಆನ್ಸರ್ ಗೇಮ್ಸ್ ಬಿಲ್ಡ್, ಅದು ಇಂಗ್ಲೀಷ್ನಲ್ಲಿ ನೋಡಿ. ಗೇಮ್ಸ್ ಬಿಲ್ಡ್ ಫ್ರೆಂಡ್ಶಿಪ್, ಯುನಿಟಿ ಆ್ಯಂಡ್ ಟೀಮ್ ಸ್ಪಿರಿಟ್ ಬಿಟ್ವೀನ್ ಪೀಪಲ್. ಯುನಿಟಿ ಅಂದರೆ ಒಗ್ಗಟ್ಟು, ಟೀಮ್ ಅಂದರೆ ಒಂದು ತಂಡ, ಬಿಟ್ವೀನ್ ಅಂದರೆ ಮಧ್ಯೆ, ಅವ್ರ ಸ್ಪಿರಿಟ್ ಅಂದರೆ ಒಂದು ಆಸಕ್ತಿಯುತವಾದ ಒಂದು ಭಾವನೆ ಆಗುತ್ತೆ. ಇದಾಗಿದೆ ಉತ್ತರ. ಈಗ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್, ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಗಣಿತ ವಿಷಯದ ಬಗ್ಗೆ 5ನೇ ತರಗತಿ ಗಣಿತ. ಒಟ್ಟು 15 ಅಂಕಗಳಿದೆ. ಇದು FA1 ಟೆಸ್ಟ್ ನೀವು ಈಗ ಎದುರಿಸ್ತೀರಾ. ಈ ಒಂದು ಮಾದರಿಯಲ್ಲಿ ಒಂದು ಪ್ರಶ್ನೆ ಮತ್ತು ಉತ್ತರ ಇರುತ್ತೆ. ಇದಕ್ಕೆ ನೀವು ತಯಾರಾಗಬೇಕಾಗುತ್ತೆ. ಈ ಒಂದು ಮಾದರಿಯಲ್ಲಿ ತಯಾರಾಗಿ ಆನಂತರ ಚೂಸ್ ದಿ ಕರೆಕ್ಟ್ ಆನ್ಸರ್. ಆಗ ನಾವು ಇಲ್ಲಿ ಸರಿಯಾದಂಥ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಪ್ರಶ್ನೆ ನೋಡಿ. ಇನ್ 1 hour ಎ ಪರ್ಸನ್ ಕ್ಯಾನ್ ಜನರಲಿ ಟ್ರಾವೆಲ್ ಆನ್ ಔಟ್. ಇದು 3.5 ಕಿಲೋಮೀಟ್ರ್. 1 ಅವರಲ್ಲಿ ಒಬ್ಬ ಮನುಷ್ಯ ಸಾಮಾನ್ಯವಾಗಿ 3.5 ಕಿಲೋಮೀಟ್ರನ್ನು ನಡಿಬಹುದಾಗಿದೆ ಕಾಲ್ನಡಿಗೆಯಲ್ಲಿ ಅಂತ ಆಗುತ್ತೆ. ಈಗ 1/2 ಅರ್ಧ, ಇದಕ್ಕೆ ಸಮಾನವಾದಂತಹ ಭಿನ್ನರಾಶಿ ಯಾವುದು ಅಂತ ಅಂದರೆ 3/6. ಈಗ 6ರಲ್ಲಿ ಅರ್ಧ ಮಾಡಿದ್ರೆ 3 ಆಗುತ್ತೆ ಅಲ್ವಾ. ಅದೇ ರೀತಿ 2ರಲ್ಲಿ ಅರ್ಧ ಮಾಡಿದ್ರೆ 1 ಆಗುತ್ತೆ. ಹಾಗಾಗಿ 1 ಮೇಲಿದೆ, 2 ಕೆಳಗಿದೆ. ಆ ರೀತಿ ನೀವು ಕಲ್ಪನೆಯಿಂದ ಅರ್ಥ ಮಾಡ್ಕೋಬೇಕಾಗಿದೆ. ಆನಂತರ ಎ ಆಫ್ ಟರ್ನ್ ಫಾರ್ಮ್ಸ್ ಎ ಆ್ಯಂಗಲ್. ಈಗ ಅರ್ಧ ತಿರುವು ಕೋನವನ್ನು ರೂಪಿಸುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ಟ್ರೈಟ್ ಅಂತ ಬರುತ್ತೆ ನೋಡಿ. 4ನೇದು ಅಟ್ 3 o'clock ದಿ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಫ್ರಮ್ ಎ ಡ್ಯಾಶ್ ಆ್ಯಂಗಲ್ ಅಂತ ಇದೆ. ಉತ್ತರ ರೈಟ್, ಅಂದರೆ ಕನ್ನಡದಲ್ಲಿ ಲಂಬ ಅಂತ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಎ ಸ್ಕೂಲ್ ಹ್ಯಾಸ್ 361 ಗರ್ಲ್ಸ್ ಆ್ಯಂಡ್ 439 ಬಾಯ್ಸ್. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಾಗುತ್ತೆ ಅಂತ ಅಂದರೆ ಇಲ್ಲಿ ಉತ್ತರ ಇದೆ ನೋಡಿ 900 ಆನ್ಸರು. ಆನಂತರ ಇಲ್ಲಿ ಈಗ ಆನ್ಸರು ಕೊಡ್ತಾ ಇದ್ದೀವಿ. ಇಲ್ಲಿ ಮೇಲ್ಗಡೆ ಇದು ಮೂವ್ ಆಗಿದೆ. ಇದು ಹೋಗಿದೆ, ಇದು 900 ಆಗಿದೆ. ಆನಂತರ ಇಲ್ಲಿ ಇನ್ನೊಂದಿದೆ, ಇದೇನು 430 ಇಲ್ಲಿ 6ನೇದು ಪ್ರಶ್ನೆ 4/8 ಇದೆ ಈಕ್ವಲ್ಸ್ ಅದಷ್ಟೇ. 4 ಅಂದರೆ 4, ಇದು 4 2 8. ಇಲ್ಲಿ 1 ಬರೆದಿಲ್ಲ, ಇಲ್ಲಿ ಬಾರ್ 2 ಅಂತ ಅಷ್ಟೇ ತೋರಿಸಿದ್ದಾರೆ. ಇಲ್ಲಿ ಆನ್ಸರ್ 1 ಅಂತ ಆಗಿದೆ. ಆನಂತರ ಅಂದರೆ ಅದರದ್ದು ಮತ್ತೆ ಅದೇ 4/8 ಈಸ್ ಈಕ್ವಲ್ ಟು 1/2. ಅದಕ್ಕೆ ಅದು ಸಮಾಂತರ್ಥ, ಅದು ಸರಿಯಾಗುತ್ತೆ, ಅದು ಭಿನ್ನರಾಶಿಯ ರೂಪದಲ್ಲಿ. ಓಕೆ, ಈಗ 7 1 ಫುಲ್ ಟರ್ನ್ ಈಸ್ ಈಕ್ವಲ್ ಟು ಹಾಫ್ ಟರ್ನ್ಸ್. ಒಂದು ಪೂರ್ಣ ತಿರುವು ಈಸ್ ಈಕ್ವಲ್ ಟು ಅರ್ಧ ತಿರುವು ಅಂತ ಇದೆ. ಅದಕ್ಕೆ ಉತ್ತರ 2. ಆನಂತರ 3ನೇದಾಗಿ ಇದು ಕಂಪೇರ್ ಯೂಸಿಂಗು ದೆನ್ ಗ್ರೇಟರ್, ಬಿಗ್ಗರ್, ಲೋವರ್ ಈ ರೀತಿಯಾದಂಥ ಇದು ಮಾರ್ಕ್ಸ್ ಬರ್ತಾವಲ್ಲ ಅವು, ಅದನ್ನು ಬಳಸಿ ನಾವು ಹಾಕಬೇಕಾಗುತ್ತೆ. ಇಲ್ಲಿ 8ನೇದು 3/4 1/4. ಈಗ 3/4 ಅದು ದೊಡ್ಡದಿದೆ, 1/4 ಅದಕ್ಕಿಂತ ಚಿಕ್ಕದಿದೆ ಅಂತ ಆಗುತ್ತೆ. ಅದೇ ರೀತಿ ಇದೇನು 9ನೇದು 3/5 ಆಮೇಲೆ 4/5 ಅಂತ ಇದೆ. ಇದು ಉತ್ತರ 3/5 ಚಿಕ್ಕದಾಗಿದೆ. ನಂತರ 4/5 ದೊಡ್ಡದಾಗಿದೆ, ಅದರ ಬೆಲೆ ಜಾಸ್ತಿ ಇದೆ. ಅದೇ ರೀತಿಯಾಗಿ 10ನೇದು ಹಾಗೆ ನೀವೇ ನೋಡ್ಕೊಳ್ಳಿ, ಇಲ್ಲಿ ಉತ್ತರ ಇದೆ. ಆನಂತರ ಮುಂದಿನದಕ್ಕೆ ಹೋಗೋಣ, 4ನೇ ಅಂತ. ಇಲ್ಲಿ ಏನಿದೆ ಅಂತ ಅಂದರೆ ಸೈಕ್ಲಿಸ್ಟ್ ಕ್ಯಾನ್
A cyclist can cover 15 kilometers in 1 hour. How much distance will she cover in 4 hours at the same speed? ಕನ್ನಡದಲ್ಲಿ ನೋಡ್ಕೊಳ್ಳಿ. ಈಗ ನಾನು ಹೇಳಿದ್ದು ಕೆಳಗಡೆ ಕನ್ನಡದಲ್ಲಿದೆ. ಇದಕ್ಕೆ ಆನ್ಸರು ಏನೋ ಡಿಸ್ಟೆನ್ಸ್ ಅಂದರೆ ಅಂತರಗಳು ಕವರ್ಡ್ ಇನ್ 1 hour 15 ಕಿಲೋಮೀಟ್ರ್. ಡಿಸ್ಟೆನ್ಸ್ ಕವರ್ಡ್ ಇನ್ 4 hour ಆದರೆ 15 × 4 ಗುಣಿಸಿದಾಗ 60 ಕಿಲೋಮೀಟ್ರು. ಅದು ಉತ್ತರ ಸರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಅದಕ್ಕೆ 12ನೇದು ಅದು ನೋಡೋಣ ಈಗ ರೀ. ಆನಂತರ ಏನಿದೆ, ಎ ಕ್ಲಾಕ್ ಹ್ಯಾಂಡ್ ಮೂವ್ಸ್ ಫ್ರಮ್ 12 to 6. ವಾಟ್ ಆರ್ ನಾನ್ ಆ್ಯಂಗಲ್ ಡಸ್ ಇಟ್ ಮೇಕ್? ಅಂದರೆ ಗಡಿಯಾರದ ಮುಳ್ಳು 12ರಿಂದ 6ಕ್ಕೆ ಚಲಿಸಿದರೆ ಅದು ಯಾವ ತಿರುವು ಮತ್ತು ಯಾವ ಕೋನವನ್ನು ಮಾಡುತ್ತದೆ ಅಂತ. ಅದಕ್ಕೆ ನೋಡಿದಾಗ ಯಾವ ರೀತಿ ಕೋನದಾಗ ಕಾಣಿಸುತ್ತೆ ಅಂತ ಇರುತ್ತೆ. ಉತ್ತರ ಹಾಫ್ ಟರ್ನು. ಅದು ಆ್ಯಂಗಲ್ ಸ್ಟ್ರೈಟ್ ಆ್ಯಂಗಲ್ 180 ಇದಿದೆ ನೋಡಿ ಇಲ್ಲಿ ಡಿಗ್ರಿ. ಆನಂತರ ಕನ್ನಡದಲ್ಲೂ ಸಹ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಆನಂತರ 13 ಥಿಂಕ್ ಆ್ಯಂಡ್ ಆನ್ಸರ್ ಅಂತ ಇದೆ. 5ನೇದು ವಿಚ್ ಇಸ್ ಗ್ರೇಟರ್ 5/8 ಅಥವಾ 3/6 ಅಂತ ಇದೆ. ಅಂದರೆ ಅವುಗಳಲ್ಲಿ ದೊಡ್ಡದು ಯಾವುದು ಅನ್ನೋದನ್ನು ಎರಡನ್ನು ಹೋಲಿಕೆ ಮಾಡಿ ನಾವು ಇಲ್ಲಿ ಹೇಳಿ. ಇಲ್ಲಿ ಉತ್ತರ ಇದೆ ನೋಡಿ 5/8. ಇದು 5/8 ಅನ್ನೋದು ಇಲ್ಲಿ ಅದಕ್ಕೆ ಉತ್ತರ ಆಗಿದೆ, ಯಾವುದು ದೊಡ್ಡದು ಅನ್ನೋದಕ್ಕೆ. ಇದಾಗಿತ್ತು ಗಣಿತ. ಈಗ ಆನಂತರ ಮುಂದಿನ ಪರೀಕ್ಷೆಗಳನ್ನು ಪ್ರಶ್ನೆ ಮುಗೆ ಉತ್ತರಗಳು ಮತ್ತು ನೋಟ್ಸು, ಟೆಕ್ಸ್ಟ್ ಬುಕ್ಕು ಅವು ಹಾಗೂ ಬೇರೆ ಬೇರೆ ತರಗತಿಗಳ ಈ ರೀತಿ ಪರೀಕ್ಷೆಗಳ ಒಂದು ಮಾದರಿ ಪ್ರಶ್ನೆ ಹೇಗಿರುತ್ತೆ, ಅದಕ್ಕೆ ಉತ್ತರ ಹೇಗೆ ಬರೀಬೋದು ಅನ್ನೋವೆಲ್ಲ ಈ ಒಂದು ಚಾನಲ್ನಲ್ಲಿ ಬರ್ತಾ ಇರ್ತಾವೆ. ನೀವು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮರೆಯದೆ ಒಂದು ಲೈಕ್ ಮಾಡಿ. ಮತ್ತು ಏನೇ ಡೌಟ್ ಇತ್ತು ಅಂದರೆ ಇಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು, ಸಾಧ್ಯತೆ ಇರುತ್ತೆ. ಟ್ರೈ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.